ಚುನಾವಣೆ ದೃಷ್ಟಿಯಿಂದ 100 ಕೋಟಿ ಬಿಡುಗಡೆ ಮಾಡಿ ಸಿದ್ದರಾಮಯ್ಯ. ಎರಡು ಕಡೆನೂ ಫೈಟ್ ಇದೆ. ಖಂಡಿತವಾಗಿ ಬದಲಾಗುತ್ತೆ. ಇದು ಚುನಾವಣೆ ಗಿಮಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. 100 ಕೋಟಿ ಬಜೆಟ್ ಬಿಜೆಪಿಗೆ ಬಹಳ ಒಲವಿದೆ ಅಂತ ಅನ್ಸುತ್ತೆ. ದುಡ್ಡಿನ ಮೇಲೆ ಚುನಾವಣೆ ನಡೀತಿದೆ. ಈಗ ಹೊಸ ಬದಲಾವಣೆ ನೋಡೋಣ ಅಂತ ಹೇಳಿ. ವಿದ್ಯಾವಂತರು ಉತ್ತೇಜನ ಕೊಡ್ತಾರ. ವಿನಯ್ ಕುಮಾರ್ ಅಂತಾರು ದುಡ್ಡು 5 ಪೈಸೆ ದುಡ್ಡು ಕೊಟ್ಟಿಲ್ಲ. ಅವ್ರು 1,000 ರೂಪಾಯಿ ದುಡ್ಡು ಕೊಡ್ತಾರೆ. ಗ್ರಾಮೀಣ ಮಾಡ್ತಾ ಕೆಲಸ ಕಾರ್ಯಗಳು ಯಾವುದಾಗಿಲ್ಲ. ಚುನಾವಣೆ ಮುಂದೆ ಏನೋ ಒಂದು ಹೇಳೋದು ಹೋಗೋದು ಕೆಲಸ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕದ ಗ್ರೌಂಡ್ ರಿಪೋರ್ಟ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹದಡಿ ಅನ್ನುವಂತ ಗ್ರಾಮದಲ್ಲಿದ್ದೀವಿ. ಇಲ್ಲೇ ಸಾಕಷ್ಟು ಜನ ಹಿರಿಯ ಮತದಾರರಿದ್ದಾರೆ, ಮಹಿಳಾ ಮತದಾರರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಮ್ಮ, ನಿಮ್ಮ ಹೆಸರು? ರೇಣುಕಾ ಸರ್. ರೇಣುಕಾ, ಏನ್ ಮಾಡ್ತೀರಾ? ನಾವ್ ರೈತರ ಕೆಲಸ ಮಾಡ್ತೇವೆ. ರೈತರ ಕೆಲಸ. ಈಗ ನಿಮ್ಮೂರಲ್ಲಿ ಮತ್ತೆ ಎಲೆಕ್ಷನ್ ಬಂದಿದೆ, ಗೊತ್ತಾ? ಗೊತ್ತು ಸರ್. ಹೌದಾ? ಏನಕ್ಕೆ? ಶಾಮನೂರ್ ಅಜ್ಜ ಅವ್ರು ತೀರ್ಕೊಂಡ್ರಲ್ಲ, ಅದಕ್ಕೆ. ಅದಕ್ಕೇನ. ಓಕೆ, ಕೆಲಸ ಮಾಡ್ತಿದ್ರ ಅವ್ರಿದ್ದಾಗ? ಮಾಡ್ತಿದ್ದೆ ಸರ್. ಕಾಂಗ್ರೆಸ್ ಮಾಡ್ತಿದ್ದೆ ಸರ್. ಇವಾಗ ಬಿಜೆಪಿ ಆಗ್ತದೆ ಸರ್. ಈಗ ಬಿಜೆಪಿ ಗೆಲ್ಬೇಕಾ? ಯಾಕೆ? ಕಾಂಗ್ರೆಸ್ ಕೆಲಸ ಮಾಡ್ತಿತ್ತು ಅಂದ್ರಲ್ಲ, ಮತ್ತೆ ಏನು ಮಾಡ್ತಾ ಇಲ್ಲ ನೋಡು. ಹಿಂಗ್ ಮಾಡ್ತಾರಲ್ಲ, ರೋಡು ಸರಿಯಾಗಿ ಮಾಡಂದ್ರೆ ಏನ್ ಮಾಡಿದಾರೆ? ಯಾತ್ರದಲ್ಲಿ ಹಾಕತಂಕ ಅಷ್ಟ ಅಂತಾರ ಹೋಗ್ತಾರ, ಯಾರು ಮಾಡಲ್ಲ ಸರ್. ಅದಕ್ಕೆ ಸಲ ಬದಲಾಯಿಸೋಣ ಅಂತಿದ್ದೀರಾ? ಬದ್ಲಾಯಿಸಿ ಇದಕ್ಕರ ಹಾಕಿರ್ ಮಾಡ್ತಾರೇನ ಅಂತ ಮಾಡಿ ಹೇಳ್ತಾ ಸರ್. ಯಾರು ನಿಂತ್ರು ಒಳ್ಳೇದು? ಬಿಜೆಪಿ ಸುಮಾರು ಜನ ಅವರಲ್ಲ. ಯಾರ ನಿಂತ್ರು ಪಾಡ್ಸ ಒಳ್ಳೆಯರೇ. ಕೆಲಸ ಮಾಡ್ಕೊಡಾರು, ನಮ್ಗೆ ಅನುಕೂಲ ಮಾಡ್ಕೊಡಾರು ಬರ್ಬೇಕ್ ಸರ್. ಏನೇನ್ ಆಗ್ಬೇಕು ನಿಮ್ಮೂರ್ಗೆ? ಏನ ರೋಡು, ಕರೆಂಟು, ನಲ್ಲಿಗಳು ಹಾಕ್ಬೇಕು ಸರ್. ಒಳ್ಳೇದಾಕತಿ ನೆನಸ್ತೇವೆ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಏನ್ ಮಾಡ್ತೀರಿ ನೀವು? ನಾವು ರೈತರು ಸರ್. ಹೇಗಿದೆ ಹದಡಿ ಗ್ರಾಮದಲ್ಲಿ ಪ್ರಕಾರ ಲೆಕ್ಕಾಚಾರ ಹೆಂಗ್ ನಡೀತದೆ ಈ ಸಲ ಬೈ ಎಲೆಕ್ಷನ್? ಹದಡಿ ಗ್ರಾಮದಲ್ಲಿ ಬೈ ಎಲೆಕ್ಷನ್ ಆಗಿದೆ ಅಂತ ಹೇಳಿದ್ರ? ಹದಡಿ ಗ್ರಾಮ ಎಲೆಕ್ಷನ್ ಆಗಿದೆ ಅಂತ ಹೇಳಿದ್ರ, ಇಷ್ಟು ವರ್ಷಗಳ ಕಾಲ ಏನಾಗಿದೆ ಅಂತ ಹೇಳಿದ್ರ, ಚುನಾವಣೆ ದೃಷ್ಟಿಯಿಂದ 100 ಕೋಟಿ ಬಿಡುಗಡೆ ಮಾಡಿ ಸಿದ್ದರಾಮಯ್ಯ. ಹೌದು, ಅದು ಬಹಳ ತಪ್ಪದು. ಚುನಾವಣೆ ಮೊದ್ಲು ಓದ್ ಬಜೆಟ್ ಮಾಡಬಾಯ್ತಲ್ಲ. ಓದ್ ಬಜೆಟ್ ಬಿಡುಗಡೆ ಮಾಡಿ ಕೆಲಸ ಮಾಡ್ತೀವಿ, ಜನಕ್ಕೆ ಕಾಂಗ್ರೆಸ್ ಓಟ್ ಹಾಕಾರ. ಈಗ ಎಲೆಕ್ಷನ್ ಚುನಾವಣೆ ಐತೆ ಅಂತೇಳಿ, ಉಪ ಚುನಾವಣೆ ಐತೆ ಅಂತೇಳಿ 100 ಕೋಟಿ ಬಿಡುಗಡೆ ಮಾಡಿದ್ರೆ ಸಿದ್ದರಾಮಯ್ಯ ಬಹಳ ಬಜೆಟ್ ಅಹಿತಕರ ವಿಷಯ. ಅದು ಮಾಡಬಾರ್ದು, ನಮ್ಮ ಇಷ್ಟ ಅದು. ಈಗ ನಿಮ್ಗೆ ಅರ್ಥ ಆಗುತ್ತೆ, ಎಲ್ಲರಿಗೂ ಹಿಂಗೆ ಅರ್ಥ ಆಗ್ಬೇಕಲ್ಲ. ಅಲ್ಲ, ಚುನಾವಣೆ ಮಾಧ್ಯಮದ ಇದಿರಲ್ಲ ಸರ್, ನೀವು ನಿಮ್ ಮೂಲಕ ಪ್ರಚಾರ ಆಗ್ಬೇಕದು. ಯಾಕೆ ಏನೋ ನೀವು ಬಿಡಿಸಿ ಸವಿಸ್ತರವಾಗಿ ಹೇಳಿದ್ರ ಅಂದ್ರ ಜನಗಳಿಗೆ ಗೊತ್ತಾಗತ್ತೆ. ಮಾಧ್ಯಮ ನಮ್ಮ ದೇಶದ ಸೊತ್ತದು. ಅದು ರಾಜಕೀಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಧ್ಯಮ ದೊಡ್ಡ ಕೆಲಸ ನಿಮ್ದು. ಮಾಧ್ಯಮದವರು ನೀವು ಅದನ್ನ ಯಾವ ರೀತಿ ಬಳಸ್ಬೇಕಪ್ಪ, ಅದೇ ರೀತಿ ಬಳಸ್ಕೊಂಡು ನೀವು ಜನಗಳಿಗೆ ಪ್ರಚಾರ ಮಾಡಿದ್ರೆ ಅಂದ್ರೆ ಜನಗಳಿಗೆ ಮಾಧ್ಯಮ ತಿಳಿತದ ವಿಷಯ. ಈ ಸಲ ಹಂಗಾರೆ ಚುನಾವಣೆಯಲ್ಲಿ ರಿಸಲ್ಟ್ ಬದಲಾಗುತ್ತೆ ಅಂತೀರಾ? ಖಂಡಿತ ಬದಲಾಗತ್ತೆ, ಖಂಡಿತವಾಗಿ ಬದಲಾಗತ್ತೆ. ಇದು ಚುನಾವಣೆ ಗಿಮಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ. 100 ಕೋಟಿ ಬಜೆಟ್ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭೆ ಕೊಟ್ಟರದವರು ಚುನಾವಣೆ ಗಿಮಕ್ ಅದು. ಕಾಂಗ್ರೆಸ್ ಅಲ್ಲಿ ತುಂಬಾ ಜನ ಆಸ್ಪಿರೆಂಟ್ ಗಳಿದ್ದಾರೆ. ಮೊನ್ನೆ ಇಫ್ತಿಯಾರ್ ಕೂಟದಲ್ಲಿ ಸಮರ್ಥ್ ಕೂಡ ಮಾತಾಡ್ತಾ ಇದ್ರು, ನೋಡ್ಬೇಕು ಏನಾಗುತ್ತೆ ಎಲ್ಲ ಡಿಸಿಷನ್ ಅಂತ. ಅವ್ರೆಲ್ಲೂ ಕೂಡ ನಾನು ಆಸ್ಪಿರೆಂಟ್ ಅಂತ ಹೇಳ್ಕೊಂಡಿಲ್ಲ. ಆದ್ರೂ ಕೂಡ ರಾಜಕೀಯ ಒಳಗೊಳಗೆ ಏನ್ ಬೇಕಾದ್ರೆ ನಡಿಬೋದ ಸರ್? ಚುನಾವಣೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಮರ್ಥಗ ಆಲ್ರೆಡಿ ಫಿಕ್ಸ್ ಆಗಿದೆ. ದುಡ್ಡಿನ ಮ್ಯಾಗೆ ಚುನಾವಣೆ ಮಾಡ್ಲಿಕ್ಕೆ ಅಂದ್ರೆ ಸಮರ್ಥ ಅವರ ಅಂತ ಹೇಳಿ ಜನ ಮಾತಾಡ್ತಾ ಇದಾರೆ. ದುಡ್ಡಿನ ಮೇಲೆ ಚುನಾವಣೆ ನಡೀತಿದೆ. ಬಿಜೆಪಿ ಸರ್, ಬಿಜೆಪಿ ಅವರು ವ್ಯಕ್ತಿಗಳು ಅಜಯ್ ಕುಮಾರ್, ವಿನಯ್ ಕುಮಾರ್ ಅಂತ ವ್ಯಕ್ತಿಗಳು ಬರ್ಬೇಕಿಲ್ಲಿ. ಯಾರು? ಜಿ.ಬಿ. ವಿನಯ್ ಕುಮಾರ್. ಜೆ.ಬಿ. ವಿನಯ್ ಕುಮಾರ್ ಅವರು. ಅಂತ ವ್ಯಕ್ತಿಗಳು ಬಂದ ದೇಶಕ್ಕೆ ಇದಾಗುತ್ತೆ. ವಿದ್ಯಾವಂತರು ಉತ್ತೇಜನ ಕೊಡ್ತಾರ, ವಿನಯ್ ಕುಮಾರ್ ಅಂತಾರು. ಅಂತ ವ್ಯಕ್ತಿಗಳು ಬರ್ಬೇಕು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ. ಅಂತ ವ್ಯಕ್ತಿಗಳು ಚುನಾವಣೆ ಬಿಜೆಪಿ ಟಿಕೆಟ್ ಕೊಟ್ರ ಜೆ.ಬಿ. ವಿನಯ್ ಕುಮಾರ್ ಅಂತರಿಗೆ ಲೋಕಸಭೆಗೆ ನಿಂತಿದಾಗ ಯಾರು ಗೆಲ್ಲಿಸ್ಲೇ ಇಲ್ವಲ್ಲ ಸರ್? ನಮ್ಮಲ್ಲಿ ಓಟ್ ಬಿತ್ತಲ್ಲ ಸರ್. ನಮ್ಮ ಗ್ರಾಮದಲ್ಲಿ 9 ಚಿಲ್ಲರೆ ಓಟ್ ಹಾಕಿದೀವಿ ನಾವು. ದುಡ್ಡು 5 ಪೈಸೆ ದುಡ್ಡು ಕೊಟ್ಟಿಲ್ಲ. ಅವ್ರು 1,000 ರೂಪಾಯಿ ದುಡ್ಡು ಕೊಡ್ದಾರ. ಆ ಟೈಮ್ನ 9 ಚಿಲ್ಲರೆ ಓಟ್ ಬಿದ್ದಿದೆ. ಆ ರೀತಿ ವಿನಯ್ ಕುಮಾರ್ ಅಂತಾರ. ಅವ್ರ ಲಾಸ್ಟ್ ಮೂಮೆಂಟ್ ಪಾಪ ಅವರು ಇದಾಯ್ತು. ನಾನು ವಿನಯ್ ಕುಮಾರ್ ಅವ್ರನ್ನ ಮಾತಾಡಿಸ್ದೆ. ಕಾಂಗ್ರೆಸ್ ಇಂದ ಉಚ್ಚಾಟನೆ ಆಗಿದ್ದಾರೆ, ಸ್ವಾಭಿಮಾನಿ ಆಗಿದ್ದಾರೆ. ಬಿಜೆಪಿ ಟಿಕೆಟ್ ಸಿಕ್ಕರೆ ನೋಡ್ತೀನಿ ಅಂತಿದ್ದಾರೆ. ನಿಮ್ ಪ್ರಕಾರ ಒಂದ್ ವೇಳೆ ಯಾವ್ದೇ ರಾಷ್ಟ್ರೀಯ ಪಕ್ಷ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅವರು ಮತ್ತೆ ಇಂಡಿಪೆಂಡೆಂಟ್ ಆಗಿ ನಿಂತ್ರೆ ಒಳ್ಳೇದಾ ಅಥವಾ ವೇಟ್ ಮಾಡ್ಬೇಕಾ ಸರ್? ಇಂಡಿಪೆಂಡೆಂಟ್ ಉಪ ಚುನಾವಣೆ ಸ್ವಜ ಆಗ ಬೇಡ ಅಂತೀರಾ? ಬೇಡ ಅಂತ ವಿನಯ್ ಕುಮಾರ್. ಬೈ ಎಲೆಕ್ಷನ್ ಬೇಡ ಸರ್. ಇನ್ನೊಂದು ಎಲೆಕ್ಷನ್ ಬರ್ಲಿ. ಅದು ಬಿಜೆಪಿ ಟಿಕೆಟ್ ಸಿಕ್ಕರೆ ಬಿಜೆಪಿ ಖಂಡಿತವಾಗಿ ಗೆಲ್ಲೋ ಸಾಧ್ಯತೆ ಸರ್. ಗೆಲ್ಲೋ ಸಾಧ್ಯತೆ. ಏನ್ ಸಮಸ್ಯೆ ಏನಿದೆ ದಾವಣಗೆರೆ ದಕ್ಷಿಣ? ಅಲ್ಲ ಸರ್, ದಾವಣಗೆರೆ ದಕ್ಷಿಣ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ದಕ್ಷಿಣದಲ್ಲಿ ಏನಾಗಿದೆ ಅಂತ ಹೇಳಿ, ಗ್ರಾಮೀಣ ಮಾಡ್ತಾ ಕೆಲಸ ಕಾರ್ಯಗಳು ಯಾವುದಾಗಿಲ್ಲ ಸರಿ. ಈಗ ಏನ್ ಸರ್ ಕೆಲಸ ಕಾರ್ಯಗಳು ಏನ ಅಂತ ಹೇಳಿರಪ್ಪ ಅಂದ್ರೆ, ಚುನಾವಣೆ ಮುಂದೆ ಹೇಳ್ತಾರ, ಘೋಷಣೆ ಮಾಡ್ತಾರ, ಹೋಗ್ತಾರ ಅಷ್ಟೇ. ನಮ್ಮ ಹದಡಿ ಚಾನಲ್ 10 ವರ್ಷ ಚುನಾವಣೆಗಳ ಮುಂದೆ ಸೈಪಲ್ ಎಲೆಕ್ಷನ್ ನಿಂತಾಗ ಸರ್, ಅವು ನಿಂತಾಗ ಏನ್ ಅಂತ, ಆಂಜನೇಯ ಗುಡಿಯ ಮುಂದೆ ಶಾಮನೂರ್ ರಾಜ್ಯ ಎಲ್ಲ ಸೇರ್ಕೆ ಇಡೀ ಊರಿ ಮುಖಂಡರು ಸೇರ್ಕೊಂಡು, ನಿಮ್ ಊರಿಗೆ ಪೈಪ್ ಲೈನ್ ಮಾಡ್ಕೊಡ್ತೀವಿ ಕೆರೆಗೆ ಅಂತ ಹೇಳಿ ಸರ್. ಯಾವುದೇ ರೀತಿಯ ಪೈಪ್ ಲೈನ್ ವ್ಯವಸ್ಥೆ ಆಗಿಲ್ಲ. ಹದಡಿ ಕೆರೆಗೆ ನೀರಾವರಿ ಇಲಾಖೆ ಮಾಡ್ಕೊಡ್ತಾ ಅಂತೇಳಿ ಘಂಟಾಘೋಷ ಹೇಳಿದ್ರು. ಯಾವ್ದೇ ರೀತಿ ಮಾಡಿ ಚುನಾವಣೆ ಮುಂದೆ ಏನೋ ಒಂದ್ ಹೇಳೋದು ಹೋಗೋದು ಅವ್ರ ಕೆಲಸ. ಎಷ್ಟು ವರ್ಷ ನಿಮ್ಗೆ? 80 ಇದ್ದಿತ್ತು ಸರ್. 70 ವರ್ಷ. ತುಂಬಾ ವರ್ಷದಿಂದ ಓಟ್ ಹಾಕ್ತಾ ಇದೀರಾ? ಆಗ್ತಾವ. ಈಗ ಮತ್ತೆ ಓಟ್ ಹಾಕೋ ಟೈಮ್ ಬಂದೈತ್ ಗೊತ್ತಾ? ಏನಕ್ಕೆ? ಬಿಜೆಪಿ ಹಾಕಣ. ಏನಕ್ಕೆ ಬಿಜೆಪಿಗೆ ಹಾಕ್ಬೇಕು? ನಮ್ಗೇನ್ ಅರ್ಥ ಆಗಲ್ಲ ಸರ್. ಮಕ್ಕಳು ಕೇಳ್ರಿ.
ಅಂದ್ರೆ ಕೆಲ್ಸ ಮಾಡ್ಬೇಕು ಅಂತನಾ? ಹ್ಮ್ ಏನ್ ಆಗ್ಬೇಕು ನಿಮ್ಮೂರ್ಗೆ? ಹೊಲ್ದಾಗ ಬೋರ್ ಇಲ್ಲ ಏನಿಲ್ಲ, ಬೋರ್ ಆಗ್ಬೇಕು, ರೋಡ್ ಆಗ್ಬೇಕು, ನೆಲ್ಲಿ ನೀರು, ಕುಡಿಯಕ್ ನೀರಿಲ್ಲ. ಕುಡಿಯಕ್ ನೀರಿಲ್ವಾ ನಿಮ್ ಗ್ರಾಮದಲ್ಲಿ? ಅದಾವ್ ಬರಲ್ಲ. ನಮ್ದು ಏರಿ ದೊಡ್ಡದಾತ, ಎತ್ತರ ಆತ, ತೆಗ್ಗದ್ ಕಡಿಕ್ ಹೋಗವು, ಎತ್ತರದ ಕಡಿಕ್ ಬರಲ್ಲ. ನೀರಿನ ಸಮಸ್ಯೆ ದೊಡ್ಡದಾಗಿದೆ. ನೀರ್ ರಸ್ತೆ ಚರಂಡಿ ಇಲ್ಲ ಚರಂಡಿ ಇಲ್ಲ, ಪರಂಡಿ ಇಲ್ಲ. ನಾವ್ ಅಲ್ಲೇದಲ್ಲೇ ಮುಂಚೆ ಶಾಮನೂರ್ ಶಿವಶಂಕರಪ್ಪ ಅವ್ರು ಗೆಲ್ತಿದ್ರು ಇಲ್ಲಿ, ಬರ್ತಿದ್ರ ಈ ಕಡೆ? ಶಿವಶಂಕರಪ್ಪ ಖಾಲಿ ಬಿದ್ದದ. ಹಾ. ಊರೊಳಗ ಬಂದ್ರ ಗುಡಿತಾಗ ಗೊತ್ತಿಂಗ ಗುಡಿತಾಗ ಕರ್ಕೊಂಬಂದ್ರ ಖಾಲಿ ಹಿಂಗ್ ಬಾಸಿಡ್ಕೊಂಡ್ ಕೈ ಮುಗುತ್ತ. ಏನಕ್ಕೆ ಕೆಲಸ ಮಾಡ್ಕೊಡಿ ಅಂತ? ಮಾಡ್ಕೊಡಿ ಅಂತ. ಮಾಡ್ಕೊಟ್ರ? ಏನು ಮಾಡ್ಕೊಡ್ತಾರ ಏನು ಮಾಡ್ಕೊಡ್ತಾರ. ಹಾಗಾಗಿ ಈ ಸಲ ಬಿಜೆಪಿ ಅಂತಿದ್ದೀರಾ? ಅಲ್ಲಿ ಬಿಜೆಪಿ ಆಗ್ತಾವ. ನಿಮ್ ಹೆಸರು? ಹನುಮಂತ್ ಅಂತ ಹೇಳಿ. ಏನ್ ಮಾಡೋದು ಹನುಮಂತ್ ಅವರು? ನಾವು ಅಗ್ರಿಕಲ್ಚರ್ ಹೊಲ ಮನೆ ಕೆಲಸ. ಮತ್ತೊಂದ್ ಬೈ ಎಲೆಕ್ಷನ್ ಈಗ ಶಾಮನೂರ್ ಶಿವಶಂಕರಪ್ಪ ಅವ್ರು ತೀರ್ಕೊಂಡ್ಮೇಲೆ ಹಾ ಸರ್. ಏನಾಗ್ಬೋದು ಅನ್ಸುತ್ತೆ? ಹೇಗಿದೆ ಹೀಟ್? ಹೇಗಿದೆ ಅಂದ್ರೆ ಎರಡು ಕಡೆನೂ ಫೈಟ್ ಇದೆ. ಸೊ ಬಿಜೆಪಿಗೆ ಬಹಳ ಒಲವಿದೆ ಅಂತ ಅನ್ಸುತ್ತೆ. ಎರಡು ಕಡೆ ಟಿಕೆಟ್ ಆಸ್ಪಿರೆಂಟ್ ಗಳು ಜಾಸ್ತಿ ಇದಾರೆ. ಬಹಳ ಜನ ಇದಾರೆ, ಅದ್ರಲ್ಲಿ ಇದಾರೆ, ಇದ್ರಲ್ಲಿ ಇದಾರೆ. ನಾವ್ ಬಿಜೆಪಿ ಇದ್ದ ಯಾರು ಬಂದ್ರು ಅವರಿಗೆ ಮಾಡ್ತೀವಿ. ಬಿಜೆಪಿಯಿಂದ ಯಾರು ಬಂದ್ರು? ಅಜಯ್ ಕುಮಾರ್ ಆಗಿರ್ಬೋದು, ರಾಜನಹಳ್ಳಿ ಆಗಿರ್ಬೋದು, ಶಿವಕುಮಾರ್, ದಾಸಕರ ಪರ್ಸೀನ ಯಾರು ಬಂದ್ರು ಬಿಜೆಪಿ ಇದ್ದ ಅವ್ರು ಯಾರು ಟಿಕೆಟ್ ತಗೊಂಡ್ಬಿಡ್ತಾರ ಅವ್ರಿಗೆ. ಯಾರು? ವಿನಯ್ ಕುಮಾರ್ ಅನ್ನೋ ಟಿಕೆಟ್ ಸಿಕ್ಕಿದ್ರು ಬಿಜೆಪಿ. ವಿನಯ್ ಕುಮಾರ್ ಅದೇ ಬಿಜೆಪಿ ಇದ್ದ ಹೇಳ್ತೀನಲ್ಲ, ಬಿಜೆಪಿ ಇದ್ದ ಯಾರ ಟಿಕೆಟ್ ತಗೊಂಡ್ಬಂದ್ರು ಅವ್ರಿಗೆ ಮಾಡ್ತೀವಿ. ಯಾಕೆ ಬಿಜೆಪಿನ ಗೆಲ್ಬೇಕು ಸರ್? ಬಿಜೆಪಿ ಅಂದ್ರೆ ಇಲ್ಲಿ ಯಾವಾಗ್ಲೇ 20-25 ವರ್ಷದಿಂದನೂ ಕಾಂಗ್ರೆಸ್ಸೇ ಆಡಳಿತ ನಡೆಸ್ಕೊಂತ ಬಂದಿದೆ. ಈಗ ಹೊಸ ಬದಲಾವಣೆ ನೋಡೋಣ ಅಂತ ಹೇಳಿ. ಗೆದ್ದವ್ರು ಕೆಲಸ ಮಾಡಿದ್ರ? ಮಾಡಿದಾರೆ ಹಂಗೆ ಸ್ವಲ್ಪ ಅಷ್ಟೇ, ಅಷ್ಟಕ್ಕಷ್ಟೇ. ಈಗ ನಿಮ್ಮೂರು ಒಂದ್ ಬಂದಾಗ ಏನ್ ಸಮಸ್ಯೆ ಇದೆ? ನಮ್ಮೂರ್ ಅಂದ್ರೆ ಇದೆ ಸಮಸ್ಯೆ ಬಹಳ ಇದೆ. ರೋಡ್ಗಳೆಲ್ಲ ಹಾಳಾಗಿದಾವೆ, ರೋಡ್ ಮಾಡ್ಬೇಕು. ಚರಂಡಿ ಏನು ಕ್ಲೀನ್ ಆಗಿದೆ, ರೋಡ್ಗಳು ಒಂದ್ ಸ್ವಲ್ಪ ಹಾಳಾಗಿದೆ, ರೋಡ್ ಮಾಡ್ಬೇಕು. ಶಾಮನೂರ್ ಶಿವಶಂಕರಪ್ಪ ಅವ್ರು ಬರ್ತಿದ್ರ ಈ ಕಡೆ? ಬರ್ತಿದ್ರು, ವಯಸ್ಸಾಗಿತ್ತಲ್ಲ, ಬರ್ತಿದ್ರು ಒಟ್ಟು ಅಷ್ಟೇ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.